ವಿಡಿಯೋ ಪ್ರಕರಣ ಅನ್ನೋದು ಜೆಡಿಎಸ್ಗೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಂತಹ ಪ್ರಕರಣ ಇದು. ಆದ್ರೆ ಈ ವಿಡಿಯೋ ವೈರಲ್ನ ಹಿಂದೆ ಡಿಕೆಶಿ ಕೈವಾಡ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದಂತೆ ಈಗ ಜೆಡಿಎಸ್ನ ಕೈಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ ನಾಯಕರು ಮುಗಿಬಿದ್ದಿದ್ದಾರೆ. ಪ್ರಜ್ವಲ್ ವಿಡಿಯೋ ಬಹಿರಂಗದಲ್ಲಿ ಡಿಕೆಶಿ ಕೈವಾಡದ ಆರೋಪ ಕೇಳಿ ಬರ್ತಾ ಇದ್ದಂತೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಜೆಡಿಎಸ್ ಕರೆ ಕೊಟ್ಟಿದೆ. ಪ್ರಜ್ವಲ್ ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಜೆಡಿಎಸ್ ಆಗ್ರಹಿಸಿದೆ. ನಿನ್ನೆ ಕೂಡ ಪ್ರತಿಭಟನೆ ನಡೆಯಿತು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಜೆಡಿಎಸ್ ಕರೆ ಕೊಟ್ಟಿದೆ. ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಅನ್ನೋ ಒತ್ತಡವನ್ನ ಜೆಡಿಎಸ್ ಹಾಕ್ತಾ ಇದೆ. ಪ್ರಜ್ವಲ್ ಪ್ರಕರಣ ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಆರೋಪ ಮಾಡಲಾಗ್ತಾ ಇದೆ. ಬಹಳ ದೊಡ್ಡ ಆಕ್ರೋಶ ಈಗ ಸರ್ಕಾರದ ವಿರುದ್ಧ ಮತ್ತು ಡಿಕೆಶಿ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಈ ರೀತಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತಹ ಜೆಡಿಎಸ್ ಯಾವ ರೀತಿಯಲ್ಲಿ ಮುಜುಗರಕ್ಕೊಳಗಾಗಿದ್ದಂತಹ ಪ್ರಕರಣವನ್ನ ಅಸ್ತ್ರವಾಗಿ ಪರಿಗಣಿಸಿ ಮುಂದೆ ಹೆಜ್ಜೆ ಇಡುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.